ಹಾಯ್ ಗೈಸ್, 3 ದಿವಸದ ಹಿಂದೆ ನಮ್ಮ ಜಿಮ್ಮಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಆಗ ರಸ್ತೆ ಮಧ್ಯದಲ್ಲಿ ಒಂದು ಪಿಜನ್ನು ಹಾರಕ್ಕೆ ಆಗದೇ ಇರೋ ಸ್ಥಿತಿನಲ್ಲಿ ಕೂತಿತ್ತು ಮತ್ತು ಕಾಲುಗಳಿಗೆಲ್ಲ ಅದಕ್ಕೆ ಕಡ್ಡಿ ಇದು ಕೂದಲುಗಳೆಲ್ಲ ಸಿಕ್ಕಾಕೊಂಡಿತ್ತು. ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಬಿಡೋಕ್ಕಾಗ್ದಿರ ನಾನು ಮನೆಗೆ ಕರ್ಕೊಂಡು ಬಂದೆ ಮತ್ತು ಕಾಳೆಲ್ಲ ಕೊಟ್ಟೆ. ಅದು ತಿಂತು, ಹಾಗೆ ನೀರು ಕುಡಿತು. ಹಾಗೆಯೇ ನಮ್ಮ ಜಿಮ್ಮಿ ಜೊತೆ ಆಟನೂ ಆಡ್ತಾಯಿತ್ತು. ಅದು ನಮ್ಮ ಜಿಮ್ಮಿ ವಿಚಿತ್ರ ಏನಂದರೆ, ನಮ್ಮ ಜಿಮ್ಮಿ ಅದನ್ನು ಫ್ರೆಂಡಾಗಿ ನೋಡ್ತಾ ಇದ್ದ, ಅದರ ಮೇಲೆ ಅಟ್ಯಾಕ್ ಏನೂ ಮಾಡಲಿಲ್ಲ. ಮತ್ತು ಹಾಲು ಕೊಟ್ಟೆ, ಹಾಲು ಕುಡಿತು. ಅವತ್ತೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ. ಡಾಕ್ಟ್ರು ವಯಸ್ಸಾಗಿದೆ, ಇದಕ್ಕೆ ಪಿಗ್ಮೆಂಟೇಷನ್ ಆಗಿದೆ, ಏನೂ ಇಲ್ಲಮ್ಮ, ಅವತ್ತೇ ಚೇತರಿಸ್ಕೊಳತ್ತೆ. 3 ದಿವಸ ಸಿರಪ್ ಹಾಕಲಿಕ್ಕೆ ಕೊಟ್ಟರು. ಮಾರನೇ ದಿವಸ ಅದು ಸ್ವಲ್ಪ ನಡೀಲಿಕ್ಕೆ ಶುರು ಮಾಡ್ತು. ಒಂದು ಕಡೆಯಿಂದ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಹೋಗೋಕ್ಕೆ ಶುರು ಮಾಡ್ತು. ರವೆ ಗಂಜಿ ಕೊಡ್ಲಿಕ್ಕೆ ಹೇಳಿದ್ರು, ಅದು ಕೊಟ್ಟೆ. ಇನ್ನೇನು ನನಗೆ ಹೋಪ್ ಬಂತು, ಅದು ಸುಧಾರಿಸ್ಕೊಳತ್ತೆ, ಹಾರತ್ತೆ ಅಂತ. ಹಾರಕ್ಕೆ ಪ್ರಯತ್ನವೂ ಪಡ್ತು, ಆಗ್ತಾ ಇರಲಿಲ್ಲ. ಆದರೆ ಮಾರನೇ ದಿವಸ ನನ್ನ ಕೈಯಲ್ಲಿ ಉಸಿರಾಟಕ್ಕೆ ಕಷ್ಟ ಆಗಿ ನನ್ನ ಕೈಯಲ್ಲಿ ಅದು ಪ್ರಾಣ ಬಿಡ್ತು. ಮೆಚ್ಚುಗೆಗೋಸ್ಕರ ಹೇಳ್ತಾ ಇಲ್ಲ, ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ಒಲವಿರಲಿ, ಅವುಗಳನ್ನ ಉಳಿಸ್ಕೊಳ್ಳೋಣ ನಮ್ಮೊಂದಿಗೆ.